ಎಲ್ಲರೂ ಇವನ್ ಚಿಕ್ಕ ಮಕ್ಕಳು ಆರಾಮಾಗಿ ಟ್ರೈ ಮಾಡ್ಬೋದು. ಇದು ಶುಗರ್ ಇಲ್ಲ ಜಾಸ್ತಿ. ಅಯ್ಯೋ क्या हुआ भाई? थोड़ा ऐसा बंद कर दीजिए, बंद कर दीजिए थोड़ी देर। ये क्या हुआ भाई? ಓ ಫ್ರೆಂಡ್ಸ್, ನಿಜವಾಗ್ಲೂ ಇಲ್ಲೇನೋ ಇದೆ. हो रहा है क्या ऐसा? वो कवर हो रहा है क्या? ओ भारी साउंड है ना वो, क्या गाड़ी का साउंड बा. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯುಸ್ ಕೆಫೆ. ಇಲ್ಲಿ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಜಯನಗರ್ ಅನ್ನೋ ಏರಿಯಲ್ಲಿ ಇದ್ದೀವಿ. ಈ ಜಯನಗರಲ್ಲಿ ಏನು ಸ್ಪೆಷಲ್ ಅಪ್ಪ ಇವತ್ತು ಅಂದರೆ, ನಾವು ಪಾನ್ ಸ್ಟುಡಿಯೋ, ದಿ ಪಾನ್ ಸ್ಟುಡಿಯೋ ನೋಡ್ತಾ ಇದ್ದೀರಲ್ಲ, ಇಲ್ಲಿಗೆ ಹೋಗಬೇಕು. ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು. ಈ ಪಾನ್ ಸ್ಟುಡಿಯೋಲಿ ಏನು ಸಿಗುತ್ತೆ? ಈ ಪಾನ್ ಸ್ಟುಡಿಯೋಲಿ ಪಾನ್ ಬೀಡ ಸಿಗುತ್ತೆ. ಪಾನ್ ಬೀಡಾಗೆ ಇಷ್ಟು ದೊಡ್ಡ ಒಂದು ಅಂಗಡಿನ ಅಥವಾ ಸ್ಟುಡಿಯೋ ಅಂತ ಹೆಸರಿಟ್ಟಿದ್ದೀರಾ, ಯಾಕೆ, ಏನು, ಇದು ಒಳಗಡೆ ಯಾವ್ಯಾವ ಥರ ಪಾನ್ ಇದೆ ಎಲ್ಲ ಇವಾಗ ನೋಡೋಂಥ ಸಮಯ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು, ಯಾಕೆಂದರೆ ನಾನು ಒಳಗಡೆ ಹೋಗಿ ನೋಡಿದೆ. ಬನ್ನಿ ಇವಾಗ ಒಳಗೆ ಹೋಗಿ ಅದು ಏನು ಪಾನ್ ಬೀಡ ನೋಡೋಣ. ಅದಷ್ಟೇ ಅಲ್ಲ, ಐಸ್ ಕ್ರೀಮ್ಸು ಮತ್ತು ಬೇರೆ ಬೇರೆ ಸ್ನ್ಯಾಕ್ಸು, ಟೀ ಎಲ್ಲ ಸಿಗುತ್ತೆ. ಎಲ್ಲ ಇಲ್ಲಿದ ಸ್ಪೆಷಲ್ ಅಂತೆ. ಬನ್ನಿ ಈ ಅಂಗಡಿಯವ್ರ ಹತ್ರ ಮಾತಾಡಿ, ಅಂದರೆ ಈ ಪಾನ್ ಸ್ಟುಡಿಯೋ ಒಳಗಡೆ ಅಂತ ಸ್ಟಾಫ್ ಹತ್ರ ಮಾತಾಡಿ ಈ ಸ್ಟುಡಿಯೋ ಬಗ್ಗೆ, ಈ ಲೊಕೇಶನ್ ಬಗ್ಗೆ ಮತ್ತು ಇಲ್ಲಿರೋಂಥ ಫುಡ್ ಬಗ್ಗೆ, ಅಂದರೆ ಈ ಪಾನ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಕಮಾನ್. ಸೊ ವೀಕ್ಷಕರೇ, ಇವತ್ತು ನಮ್ಮ ಜಯನಗರದಲ್ಲಿ ಮಳೆ ಬಂದಿದೆ. ಮಳೆ ಬಂದಿರೋದ್ರಿಂದ ನೋಡಿ ಜಯನಗರ ಹೇಗೆ ಕಾಣ್ತಾ ಇದೆ, ಫುಲ್ಲು ಗ್ರೀನರಿ. ನಾನು ಬಂದಿರೋ ಟೈಮು ಕರೆಕ್ಟಾಗಿ ಮಳೆ ಬಂದಿದೆ. ನನಗೂ ಕೂಡ ಸಖತ್ ಖುಷಿ ಆಯಿತು ಮಳೆ ಬಂದಿರೋದು, ಯಾಕೆಂದರೆ ನಂಗೆ ಮಳೆ ಅಂದರೆ ತುಂಬ ಇಷ್ಟ. ಈ ಮಳೆಯಲ್ಲಿ ನಾವು ಇವಾಗ ಬಿಸಿ ಬಿಸಿಯಾದಂಥ ಟೀ ಎಲ್ಲಿ ಕುಡಿತಾ ಇದ್ದೀವಿ ಅಂದರೆ, ದಿ ಪಾನ್ ಸ್ಟುಡಿಯೋ ಏನಿದೆ ಇಲ್ಲಿ ಕುಡಿತಾ ಇದ್ದೀವಿ ಟೀ ಮತ್ತು ಪಾನ್ ಎಲ್ಲ ತಿನ್ನೋಣ. ಬನ್ನಿ ಇವಾಗ ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡುವಂಥ ಸಮಯ. ಇಲ್ಲಿ ಫೋಟೋ ಎಲ್ಲ ತೊಗೋಬೋದಪ್ಪ. ನೋಡಿ, ಸಾದಾ ಪಾನ್ 25 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ವೀಕ್ಷಕರೇ, ನೋಡಿ ಆ್ಯಂಬಿಯನ್ಸ್ ಹೇಗಿದೆ ಅಂತ. ನೋಡಿ, ಇದು ಬಂದು ಐಸ್ ಕ್ರೀಮ್ ಸೆಕ್ಷನ್. ಇದು ಇಲ್ಲೆಲ್ಲ ಐಸ್ ಕ್ರೀಮ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಸೊ ಈ ಕಡೆ ಬಂದರೆ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ನೋಡಿ ತೋರಿಸ್ತೀನಿ ಬನ್ನಿ ಸ್ನ್ಯಾಕ್ಸು. ಹಾಗೆ ಫಸ್ಟು ಮೆನು ನೋಡ್ಕೊಂಡ್ರಪ್ಪ. ಇದು ಸೀಸನ್ ಸ್ಪೆಷಲ್ ಅಂತೆ, ಕೆಲವೊಂದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದು. ಇದು ಟೀ ನೋಡಿ, ಟೀಯಲ್ಲಿ ಎಷ್ಟು ಥರ ಟೀ ಸಿಗುತ್ತೆ ಅಂತ, ಸುಮಾರು ಥರ ಟೀಗಳೆಲ್ಲ ಸಿಗುತ್ತಿದೆ. ಬನ್ನಿ ಇವಾಗ ಸ್ನ್ಯಾಕ್ಸ್ ಏನಿದೆ ಅಂತ ನೋಡೋಣ. ನೋಡಿ ಎಲ್ಲ ಪಂಪಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಎಲ್ಲ ಇದೆ. ಏನು ಗುರು ಇದು? ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಲ್ಲ, ಸ್ನ್ಯಾಕ್ ಆ್ಯಂಡ್ ಲ್ಯಾಡರ್. ಸಾರಿ, ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲ ನನಗೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಅನ್ಕೊಂಬಿಟ್ಟೆ. ಸ್ನ್ಯಾಕ್ ಆ್ಯಂಡ್ ಲ್ಯಾಡರ್ ಅಂತೆ. ಸ್ನ್ಯಾಕ್ ಓಕೆ, ಲ್ಯಾಡರ್ ಯಾಕೆ ಅಲ್ವಾ? ನಟ್ಸ್ ಆ್ಯಂಡ್ ಕೋಟ್ಸ್. ಇದು ಬಾಕ್ಸು ಗುರು, ಇದ್ರಲ್ಲಿ ಹಾಕ್ಕೊಡ್ತಾರೆ. ಗಿಫ್ಟ್ ಬಾಕ್ಸ್ ಥರ ನೋಡಿ. ಪಾನು ಏನಾದರೂ ಹಾಕ್ಬೇಕು ಅಂದರೆ ಇದ್ರಲ್ಲಿ ಹಾಕೊಬೋದು. ನೋಡಿ ಹೆಂಗಿದೆ ಅಂತ ಗಿಫ್ಟ್ ಬಾಕ್ಸು. ಇಲ್ಲೆಲ್ಲ ಮಕ್ಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸ್ ಎಲ್ಲ ಇದೆ, ಪಾಲೆಲ್ಲ ಇಟ್ಟವ್ರೆ. ಈಗ ಮಕ್ಳು ತುಂಬ ಇಷ್ಟ ಆಗುತ್ತೆ ಗುರು ಇಲ್ಲಿ ಬಂದರೆ, ನಿಜವಾಗ್ಲೂ. ಇದೇನು ಗುರು ಇದು? ಸ್ನ್ಯಾಕ್ಸು, ಸೀಕ್ರೆಟ್ ಸ್ಮೋಕಿ. ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಟವ್ರಪ್ಪ. ಇದೇನು ದೊಡ್ಡ ಬಾಕ್ಸ್ ಇದು? ವಾವ್, ಕಲರ್ ಸಖತ್ತಾಗಿದೆ. ಇದು ಹುಡುಗಿರಿಗೆ ಇಷ್ಟ ಆಗ್ಬೋದು ಈ ಕಲರು. ಬನ್ನಿ ಇವಾಗ ಪಾನ್. ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ಇದೆ. ಲಿಂಟ್ ನಾನು ಆ್ಯಕ್ಚುಲಿ ತಿಂದಿದ್ದೀನಿ, ಚೆನ್ನಾಗಿದೆ ಲಿಂಟು ಕಂಪ್ನಿ. ನಿಮಗೆ ಒಳ್ಳೆ ಮಜಾ ಬರುತ್ತೆ ತಿನ್ನಬೇಕಾದ್ರೆ ಇದು. ಮತ್ತು ಇಲ್ಲಿ ನೋಡಿದ್ರೆ ನಿಮಗೆ ಕೆಲವೊಂದು ಚಾಕ್ಲೇಟ್ ಡ್ರಿಂಕ್ಸ್ ಎಲ್ಲ ಇದೆ, ಮಿಲ್ಕ್ ಶೇಕ್ಸು, ಕೂಲ್ ಡ್ರಿಂಕ್ಸು ಎಲ್ಲ ಇದೆ. ಇದೇನೋ ಬಿಯರ್ ಬಾಟ್ಲ್ ಇದ್ದಂಗೆ ಐತೆ, ಆದರೆ ಬಿಯರ್ ಅಲ್ಲಪ್ಪ, ತಿಳ್ಕೊಬೇಡಿ.
ನೋಡಿ ಹೆಂಗಿದೆ ಗಿಫ್ಟ್ ಬಾಕ್ಸ್, ಸಖತ್ತಾಗಿದೆ ಅಲ್ವಾ. ಇದರಲ್ಲಿ ಬೇಕಾಗಿರೋಂಥ ಪಾನ್ ಆಗಲಿ ಅಥವಾ ಏನಾದರೂ ಸ್ನ್ಯಾಕ್ಸ್ ಆಗಲಿ ಹಾಕಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡಬಹುದು. ಬನ್ನಿ ಇವಾಗ ತಡ ಮಾಡಿದೆ, ಪಾನ್ನ ಸವಿಯುವಂಥ ಸಮಯ. ಹಾಗೆ ಟೀನೂ ಕುಡಿಯೋಣ, ಮತ್ತು ಐಸ್ ಕ್ರೀಮ್ಸ್ ಬರೋದಿದೆ, ಅದನ್ನು ತಿನ್ನೋಣ. ಹೇಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇಲ್ಲಿರೋಂಥ ಸ್ಟಾಫ್ ಇದ್ದಾರೆ. ಅವ್ರ ಹೆಸರು ಕೃಷ್ಣ ಅಂತ. ಬನ್ನಿ ಅವ್ರ ಹತ್ರ ಈ ಪಾನ್ ಬಗ್ಗೆ ಮತ್ತು ಈ ಪಾನ್ ಸ್ಟುಡಿಯೋ ಬಗ್ಗೆ, ಇಲ್ಲಿರೋ ಲೊಕೇಶನ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್, ಶ್ರೇಯಸ್ ಕೆಫೆಗೆ ನಮಸ್ಕಾರ. ನಿಮಗೆ नमस्कार सर, आप मेरा नाम बता दीजिए. कृष्णा मेरा नाम है सर. कृष्णा. ये पान स्टूडियो के लोकेशन के बारे में. सर पान स्टूडियो लोकेशन इधर 28-9 ब्लॉक है, जयनगर है, कर्नाटका बैंक के बाजू में है सर. 28-9 ब्लॉक जयनगर ये लोकेशन है. हाँ लोकेशन है इसका. इधर आके स्पेशल आके सर पान है, टी है, काश्मीरी टी है, पिंक टी, सैफरॉन टी, सैफरॉन खावा और एक बेरे बेरे फ्लेवर, अलग अलग फ्लेवर में है. जैसे चॉकलेटी भी है, आके 200 प्लस है, 200 प्लस फ्लेवर टाइप्स फ्लेवर्स. हाँ. तो 85 नॉर्मल मीठा वीड़ा जैसे सादा मीठा रहेगा. बाकी विदाउट चॉकलेट जो है आपको 85-84 ऐसा. कौन सा कॉस्टलीस्ट पान है ये? कॉस्टली से इधर आपके शाही पान है, गोल्ड पान, सिल्वर पान. हाँ सिल्वर पान. सो ऑर्डर करने पे आपको सिल्वर गोल्ड मिलेगा. एक्चुअली अभी आपको 200 जैसे ये शाही पान, किट कैट, ये सब आपको मिल जाएगा एनी टाइम. आपको कौन सा कभी कस्टमर बहुत लाइक करता है? कौन सा? सबसे फास्ट मूविंग में आके हमारा प्रीमियम डार्क है. हाँ. ये है प्रीमियम डार्क. और फेरर रोस्टर, मिल्की बियानो. फिर आके और नॉर्मल में एक नोबल लड्डू है जो विदाउट चॉकलेट कोटिंग, गुलकंद, ड्राई फ्रूट. इस थोड़ा अलग ही डिफरेंट वैरायटीज है इसमें. रोज हाँ वो सब फास्ट मूविंग. छोटा बच्चा कौन सा बहुत लाइक करता छोटा बच्चा सर लीची कोटेड. और इधर आके नोबल लड्डू है, चॉकलेट नॉर्मल चॉकलेट फास्ट मूविंग है. ಓಕೆ. नॉर्मल चॉकलेट किट कैट. ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋಂಥ ಇದೆಲ್ಲ ಬಂದಿದೆ ಈಗ. ಪಾನು ಮತ್ತು ಟೀ ಎಲ್ಲ, ಐಸ್ ಕ್ರೀಮ್ ಕೂಡ ಇದೆ, ಕರಗೋಗ್ತಾ ಇದೆ. ಬೇಗ ಬೇಗ ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಕುಡಿತಾ ಇರೋದು ಪಿಂಕ್ ಟೀ. ಈ ಪಿಂಕ್ ಟೀಯಲ್ಲಿ ಪಿಸ್ತಾ ಎಲ್ಲ ಹಾಕಿದ್ದಾರೆ, ಬಿಸಿ ಇದೆ, ತುಂಬ ಹೊತ್ತಾದರೂ ಕೂಡ ಬಿಸಿ ಇದೆ. ಗ್ಲಾಸ್ದು ಡಿಸೈನ್ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸ್ದು ಡಿಸೈನು. ಬನ್ನಿ, ಕೆನೆ ಕಟ್ಕೊಂಡ್ಬಿಟ್ಟಿದೆ, ಒಂದು ಸಿಪ್ಪು ಹಾಗೆ. ಚಿಯರ್ಸ್. ಕಾಶ್ಮೀರಿ ಡ್ರಿಂಕ್ ಇದೆ ಸರ್. ಹಾಂ ಹಾಂ. ದ ಫ್ರೆಶ್ನೆಸ್ ಆಫ್ ದ ಮಿಲ್ಕಲ್ಲಿ ಇವರು ಪಿಸ್ತಾ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಆ ಪಿಸ್ತಾ ಬಾಯಿಗೆ ಸಿಗುತ್ತೆ. ಸ್ವೀಟು ಲೈಟಾಗಿದೆ, ತುಂಬ ಸ್ವೀಟ್ ಎಲ್ಲ ಇಲ್ಲ, ಇಲ್ಲಿ ಲೈಟಾಗಿದೆ ಸ್ವೀಟು. ಯಾಕೆ ಗೊತ್ತಾ, ಈ ಟೀದು ಒಂದು ಮಜಾ ನಿಮ್ಗೆ ಅವಾಗಲೇ ಸಿಗೋದು. ಜಾಸ್ತಿ ಸ್ವೀಟ್ ಇದ್ರೆ ಸ್ವೀಟು ಡಾಮಿನೇಟ್ ಮಾಡುತ್ತೆ, ಟೇಸ್ಟು ನಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಸೊ ಸ್ವೀಟ್ ಕಡಿಮೆ ಇದೆ, ಇದ್ರದ್ದೇ ರುಚಿ. ಅಂದರೆ ಈ ಟೀ ಮಸಾಲ ಏನಿದೆಯಲ್ಲ, ಇದ್ರಲ್ಲಿ ಸ್ವಲ್ಪ ಉಪ್ಪುಪ್ಪಾಗೂ ನಿಮಗೆ ಸಿಗುತ್ತೆ. ಆ ಉಪ್ಪುಪ್ಪಾಗಿ ಸಿಹಿಯಾಗಿ ಭಾಳ ಸಕ್ಕತ್ತಾಗಿದೆ ಟೀ ಇದು. ಸೂಪರು. ಬನ್ನಿ, ಇದಂತೂ ನನಗೆ ಕಣ್ಣು ಕುಗ್ತಾ ಇದೆ. ಇದೇನು ಅಂತ ನೋಡೋಣ. ಇದು ಬಂದು ಕಾಶ್ಮೀರಿ ಖಾವಾ ಅಂತ ಅಂತಾರೆ ಇದನ್ನ, ಕಾಶ್ಮೀರಿ ಖಾವಾ. ಓ, ಇದಂತೂ ಮಸ್ಟ್ ಟ್ರೈ ಅಪ್ಪ. ಇದಂತೂ ನಾನು ಹೇಳೋದು ಮಸ್ಟ್ ಟ್ರೈ. ಯಾಕೆ ಗೊತ್ತಾ, ನೀವು ಸ್ವೀಟ್ ಇದೆ ಅಂದ್ಕೊಂಡಿದ್ದೀರಾ, ಬಟ್ ನಿಜ ಹೇಳಬೇಕು ಅಂದರೆ ಇದರಲ್ಲಿ ಶುಗರೇ ಆ್ಯಡ್ ಮಾಡಿಲ್ಲ. ಇದು ಶುಗರ್ಲೆಸ್ ಖಾವಾ ಅನ್ಬೋದು. ಯಾಕೆಂದರೆ ಇವಾಗ ಕೆಲವ್ರಿಗೆ ಶುಗರ್ ಎಲ್ಲ ಇರೋದ್ರಿಂದ, ಕೆಲವ್ರು ವಯಸ್ಸಾದವ್ರಿಗೆ ಇರುತ್ತೆ. ಸೊ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲೇನೋ ದೆವ್ವ ಇರಂಗಿದೆ. ಲೈಟ್ ಎಲ್ಲ ಬಂದು ಹೋಗ್ತಾ ಇದೆ. ಓ ಫ್ರೆಂಡ್ಸ್, ನಿಜವಾಗ್ಲೂ ಇಲ್ಲೇನೋ ಇದೆ, ಕಂಡುಹಿಡಿಬೇಕು ನಾವು. ಸುಮ್ಮನೆ ತಮಾಷೆ ಮಾಡ್ತಾ ಇರೋದಪ್ಪ. ಇದು ಕರೆಂಟು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಹಂಗಾಗಿದೆ. ಬನ್ನಿ ಇವಾಗ ನಾವು ಮುಂದುವರ್ಸೋಣ. ಒಂಥರ ಡಿಫ್ರೆಂಟ್ ಆಗೈತೆ, ಅದಕ್ಕಾದ್ರೂ ನೀವು ಟ್ರೈ ಮಾಡಬೇಕಿದ್ನ. ಬನ್ನಿ ಇವಾಗ ನೆಕ್ಸ್ಟು ಐಸ್ ಕ್ರೀಮ್ಗೆ ಹೋಗ್ಬಿಡೋಣ. ಸೊ ಫ್ರೆಂಡ್ಸ್, ಇದು ಮಗೈ ಪಾನ್ ಐಸ್ ಕ್ರೀಮ್ ರೋಲ್. ಮಗೈ ಪಾನ್ ಅಂದರೆ ಇದು ಕೂಡ ಪಾನ್ ಫ್ಲೇವರ್ ಇರೋವಂಥ ಐಸ್ ಕ್ರೀಮು. ಬನ್ನಿ ಹೇಗಿದೆ ಅಂತ ನೋಡೋಣ. ಪಾನ್ ಫ್ಲೇವರು ಇಂಟೆನ್ಸಾಗಿ ಬರ್ತಾ ಇದೆ, ಸೀರಿಯಸ್ಲಿ ಇಂಟೆನ್ಸಾಗಿ ಬರ್ತಾ ಇದೆ. ಮತ್ತು ಈ ಫ್ರೂಟಿ ಟೂಟಿ ಎಲ್ಲ ಹಾಕಿದಾರ ಮೇಲೆ ಫುಲ್ಲಿ ಪಾನ್ ಫ್ಲೇವರ್ಡ್ ಐಸ್ ಕ್ರೀಮು. ನಿಮ್ಗೆ ಈ ಕಡೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಂತಲೂ ಅನ್ನಿಸ್ಬೇಕು, ಆ ಕಡೆ ಪಾನ್ ಬಿಡಾನು ನಾನು ಸವಿತಾ ಇದ್ದೀನಿ ಅನ್ನಿಸ್ಬೇಕು. ಎರಡೂ ಥರ ಫೀಲು
ಒಂದೇ ಇದರಲ್ಲಿ ಸಿಗಬೇಕು ಅಂದರೆ ಈ ಪಾನ್ ಬೀಡ ಐಸ್ ಕ್ರೀಮ್ ರೋಲ್ನ ಟ್ರೈ ಮಾಡಲೇಬೇಕು. ಇದು ಕೂಡ ಮಸ್ಟ್ ಟ್ರೈ, ಸಕ್ಕದಾಗಿದೆ, ಬಂದಾಗ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನನಗಂತೂ ಇದು ಅವಾಗ್ಲಿಂದ ಕಣ್ಣು ಕುಗ್ತಾ ಇದೆ. ಇದು ಪಾನ್ ಸ್ಟುಡಿಯೋ ಸ್ಪೆಷಲ್ ಅಂತ ಇದು ಬಂದು ಡಾರ್ಕ್ ಚಾಕ್ಲೇಟ್ ಎಲ್ಲ ಹಾಕಿದ್ದಾರೆ ಒಳಗಡೆ. ಇದು ನನಗೆ ಅವಾಗಲಿ ಪ್ಲೇಟ್ ನೋಡಿ ಗುರು, ಇದು ಪ್ಲೇಟ್ ಎಷ್ಟು ಚೆನ್ನಾಗಿದೆ, ಡಿಸೈನ್ ನೋಡಿ, ವಾವ್, ಸಖತ್ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಟೇಸ್ಟ್ ಮಾಡ್ಬಿಡೋಣ, ವೇಸ್ಟ್ ಮಾಡೋದು ಬೇಡ ಟೈಮು, ಟೇಸ್ಟ್ ಮಾಡೋಣ. ನಾನು ಈ ಟೂತ್ ಪಿಕ್ಕಲ್ಲೆಲ್ಲ ತೊಗೊಳಲ್ಲ, ಇದನ್ನ ಗ್ರಿಪ್ ಇಲ್ಲ, ಹಿಂಗೆ ತೊಗೋತೀನಿ. ಸೊ ನಿಮಗೋಸ್ಕರ ಪಾನ್ ಸ್ಟುಡಿಯೋ ಸ್ಪೆಷಲ್. ಚಿಯರ್ಸ್. ಗುರು ಒಳಗಡೆ ನೋಡಿ ಗುರು ಹೆಂಗಿದೆ ಅಂತ. ಈ ಪಾನ್ ಬೀಡ ಒಳಗಡೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಕ್ಕದಾಗಿದೆ ಅಂತ. ನೋಡಿ, ಇದು ತೋರಿಸ್ತೀನಿ ನಾನು ಓಪನ್ ಮಾಡಿ. ನೋಡಿ ಇದು ಒಳಗಡೆ ಏನೆಲ್ಲ ಹಾಕಿದ್ದಾರೆ ನೋಡಿ. ಇದು ಸೊ ಕೋಟಿಂಗ್ ನೋಡಿ ಇದ್ರೊಳಗಡೆ ಇದೆ, ಇದ್ರೊಳಗಡೆ ಹಾಕಿರೋವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಇದೆ, ಆಮೇಲೆ ಗುಲ್ಕನ್ ಹಾಕಿದ್ದಾರೆ ನೋಡಿ. ಮೇಲ್ಗಡೆ ಚಾಕ್ಲೇಟ್ ಕೋಟಿಂಗು, ಒಳಗಡೆ ಈ ಥರ ಬರುತ್ತೆ ನೋಡಿ. ಇದನ್ನು ತೋರಿಸ್ತೀನಿ ನಿಮಗೆ ನೋಡಿ, ಈ ಥರ ಬರುತ್ತೆ ಒಳಗಡೆ. ಒಳ್ಳೆ ಬ್ಯಾಟರು. ಇದ್ರ ಜೊತೆ ಪಾನ್ ಎಲೆ ಏನಿದೆ ಜೊತೆಲಿ ಹಗೀತಾ ಇದ್ದರೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ಒಂಥರ ರಿಫ್ರೆಶ್ಮೆಂಟ್ ಅಂತಲೇ ಅನ್ಬೋದು. ನೆಕ್ಸ್ಟ್ ಪಾನು ಇಲ್ಲಿದೆ ನೋಡಿ, ಫೆರಾರೋ ರೋಚರ್ಸ್ ಪಾನ್ ಅಂತ ಇದ್ರ ಹೆಸರು ನೋಡಿ. ಈ ಪ್ಲೇಟ್ ಎಷ್ಟು ಸಖತ್ ಡಿಸೈನ್ ಆಗಿದೆ, ನೋಡ್ತಾ ಇದ್ದೀರಾ? ಬನ್ನಿ, ಇದನ್ನು ಕೂಡ ನಾವು ಇವಾಗ ಟೇಸ್ಟ್ ಮಾಡುವಂಥ ಸಮಯ. ಫೆರಾರೋ ರೋಚರ್ಸ್ ನಿಮಗೋಸ್ಕರ. ಚಿಯರ್ಸ್. ವಾವ್, ಅದ್ಭುತ ಗುರು, ಸಖತ್ತಾಗಿದೆ ಪಾನು. ಇದೇನು ಪಾನ ಅಥವಾ ಇದೇನು ತುಂಬಾ ಡಿಫ್ರೆಂಟಾಗಿದೆ. ಚಾಕ್ಲೇಟಾ, ಫೆರಾರೋ ರೋಚರ್ಸ್ ನೋಡಿ, ಫೆರಾರೋ ರೋಚರ್ಸ್ ತೋರಿಸ್ತೀನಿ, ಇಲ್ಲಿದೆ ನೋಡಿ. ಮಕ್ಳಿಗಂತೂ ಭಾಳ ಇಷ್ಟಪಡ್ತಾರೆ ಇದನ್ನ ನೋಡಿ. ಇದ್ರೊಳಗಡೆ ಈ ಥರ ಹಾಕಿದ್ದಾರೆ ಬ್ಯಾಟರ್ ನೋಡಿ, ಈ ಥರ ಇದೆ ನೋಡಿ. ನೀವು ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ. ನಾನು ಆಪ್ರೇಷನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್, ಗುಲ್ಕನ್, ಮತ್ತು ಇದು ಇಲ್ಲಿ ನೋಡಿ ಹೇಸಲ್ನಟ್ ಕೂಡ ಹಾಕಿದ್ದಾರೆ ಇದರಲ್ಲಿ, ನೋಡ್ತಾ ಇದ್ದೀರಲ್ಲ, ಹೇಸಲ್ನಟ್ ಕೂಡ ಹಾಕಿದ್ದಾರೆ. ಮತ್ತು ಇದು ಬಂದು ಫೆರಾರೋ ರೋಚರ್ಸ್ ಚಾಕ್ಲೇಟ್. ಇದು ನನ್ನ ಕಣ್ಣು ಕುಗ್ತಾ ಇದೆ, ನಾನಂತೂ ಇದನ್ನು ತಿಂದ್ಬಿಡ್ತೀನಿ. ಇದನ್ನು ತಿಂದು ನೆಕ್ಸ್ಟ್ ಪಾನ್ಗೆ ಹೋಗೋಣ ಬನ್ನಿ. ಸೊ ಈಗ ನಮ್ಮ ಹತ್ರ ಇರೋದು ಕಿಟ್ಕ್ಯಾಟ್ ಪಾನ್ ನೋಡಿ. ಕಿಟ್ಕ್ಯಾಟ್ ಪಾನ್ ಕೂಡ ಅಷ್ಟೇ, ಎಷ್ಟು ಸಕ್ಕತ್ತಾಗಿರೋ ಪ್ಲೇಟಲ್ಲಿ ಇಟ್ಕೊಟ್ಟಿದ್ದಾರೆ ಅಂತ. ಒಂದು ದೊಡ್ಡ ಬೈಟು ನಿಮಗೋಸ್ಕರ, ದ ಕಿಟ್ಕ್ಯಾಟ್ ಪಾನ್. ಸೊ ಇದನ್ನು ಈಗ ಆಪ್ರೇಷನ್ ಮಾಡುವಂಥ ಸಮಯ. ಒಳಗಡೆ ಏನಿದೆ ಹಾಕಿದ್ದಾರೆ, ಮತ್ತು ಗುಲ್ಕನ್ ಹಾಕಿದ್ದಾರೆ, ಚೆರಿ ಇದೆ ನೋಡಿ, ಇಲ್ಲಿ ಚೆರಿ ಇದೆ, ಮತ್ತು ಚಾಕ್ಲೇಟ್ ಸಿರಪ್ ಕೂಡ ಇದರಲ್ಲಿ ಹಾಕಿದ್ದಾರೆ ನೋಡ್ಬೋದು. ಇದೆಲ್ಲ ಸೇರಿ ಈ ಪಾನ್ ಎಲೆ ಏನಿದೆ ವಿಳೆದೆಲೆ, ಇದ್ರ ಜೊತೆಯಲ್ಲಿ ಅಗಿಬೇಕಾದ್ರೆ ಮಿಕ್ಸ್ ಆಗಿ ಒಂದು ಜ್ಯೂಸಿ ಆದಂಥ ಫ್ಲೇವರು ನಮ್ಮ ಬಾಯಲ್ಲಿ ರಿಲೀಸ್ ಆಗುತ್ತೆ. ಸೊ ಇದಾಗಿತ್ತು ಕಿಟ್ಕ್ಯಾಟ್ ಪಾನು. ಬನ್ನಿ ನಮ್ಮ ನೆಕ್ಸ್ಟ್ ಪಾನ್ಗೆ ಹೋಗೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಬಂದು ಪಾನ್ ಲಾಡು. ಇದೆಯಲ್ಲ, ಇದು ಪಾನ್ ಲಾಡು. ಆಮೇಲೆ ಇದು ಚಾಕ್ಲೇಟ್ ಬ್ಲಾಸ್ಟ್. ಇದು ಚಾಕ್ಲೇಟ್ ಬ್ಲಾಸ್ಟ್ ಪಾನ್ ಲಾಡು. ಫಸ್ಟು ಈ ಪಾನ್ ಲಾಡು ಹೇಗಿದೆ ನೋಡೋಣ, ತಿಂದು ಬನ್ನಿ. ಈ ಲಾಡುನ ಹಂಗೆ ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ, ನೋಡ್ತಾ ಇರಿ ಈಗ. ವಾ, ಗುರು, ಪಾನ್ ಫ್ಲೇವರ್ ಅಂತೂ ಇಂಟೆನ್ಸ್ ಆಗಿ ಬರ್ತಾ ಇದೆ. ನಿಜವಾಗ್ಲೂ ಬಾಯಿಗೆ ಹಾಕಿ ಅಗಿತಾ ಇದ್ದಂಗೆ ಬ್ಲಾಸ್ಟ್ ಆಗೋಯ್ತು. ಜಾಸ್ತಿ ಅಗಿಯಂಗೆ ಇಲ್ಲ, ಇದು ಒಂದು 2 ಬೈಟ್ಸ್ಗೆ ಬ್ಲಾಸ್ಟ್ ಆಗುತ್ತೆ. ಕಂಪ್ಲೀಟು ನಾನು ಫುಲ್ಲಿ ಪಾನಲ್ಲಿ ಮುಳುಗೋದೆ ಈ ಲಾಡು ತಿಂದ್ಬಿಟ್ಟು. ಡ್ರೈ ಫ್ರೂಟ್ಸು, ಇದರಲ್ಲೂ ಗುಲ್ಕನ್ ಇದೆ, ಬೇರೆ ಬೇರೆ ಥರ ಏನೋ ಇದೆಲ್ಲ ಆ್ಯಡ್ ಮಾಡ್ತಾರೆ, ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ಡ್ ಸಿರಪ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಸಾಫ್ಟಿ ಆಗಿದೆ. ಬಂದಾಗಂತೂ ಇದು ಕೂಡ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಪಾನ್ ಬಾಂಬು. ಬನ್ನಿ ಇವಾಗ ಚಾಕ್ಲೇಟ್ ಬಾಂಬ್ ಹೇಗಿದೆ ಅಂತ ನೋಡೋಣ.
ಸೊ ನೋಡಿ ವೀಕ್ಷಕರೇ, ಚಾಕ್ಲೇಟ್ ಬಾಂಬು ನಿಮಗೋಸ್ಕರ. ಇದು ಬಾಯಿಗೆ ಆಗಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ ಈಗ ಬಾಯಿಗೆ ಹಾಕಿದ ತಕ್ಷಣ ಬ್ಲಾಸ್ಟ್ ಆಗುತ್ತಾ ಅಂತ. ಸರ್ ನಿಮ್ಮದು ಇಂಟರ್ವ್ಯೂ ತೊಗೋಬೋದಾ? ಬೇಡ, ಅರ್ಜೆಂಟಲ್ಲಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಹಂಗೆ ತೊಗೋತೀನಿ ಬಿಡಿ, ಹಂಗೆ ತೊಗೋತೀನಿ. ಇಟ್ಸ್ ಓಕೆ, ಪಾರ್ಸಲ್ ಅದೇ ಹಂಗೆ ಇರಲಿ ಬಿಡಿ. ಸೊ ಇವಾಗ ನಮ್ಮ ಜೊತೆ ಇಲ್ಲಿಗೆ ಬಂದು ಇಬ್ಬರು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರು ಹೋಗ್ತಾ ಇದ್ರು, ನಾನು ಇಂಟರ್ವ್ಯೂ ತೊಗೊಳ್ಳ ಅಂತ ಕೇಳಿದೆ, ತೊಗೊಳ್ಳಿ ಅಂದರು. Hello guys, I'm Chinmay KP. How you all doing in this weather? ವಿ ಆರ್ ಡೂಯಿಂಗ್ ಗುಡ್. ನಮ್ಮ ವೀಕ್ಷಕರ ಬದಲಾಗಿ ನಾನೇ ಹೇಳ್ತಾ ಇದ್ದೀನಿ, ನಾವೆಲ್ಲ ಆರಾಮು. ಸರ್ ಹೇಳಿ ನಿಮ್ಮ ಹೆಸರು ಸರ್? Hello guys, I'm Chinmay KP. ಓಕೆ. ಸೊ ಇಲ್ಲಿ ಪಾರ್ಸಲ್ ತೊಗೊಂಡು ಹೋಗ್ತಿದ್ದೀರಾ, ಏನು ಸರ್ ಅದು ಪಾರ್ಸಲು? Parcel, I have ordered 24 meetha pan, 1 chocolate and 1 dark chocolate. ಮನೆಯಲ್ಲಿ ಫುಲ್ ಎಲ್ಲರೂ? Yes. ಸರ್ ಈ ಪಾನ್ ಸ್ಟುಡಿಯೋಗೆ ನೀವು ರೆಗ್ಯುಲರ್ ಕಸ್ಟಮರ್. ಈ ಸ್ಟುಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಇಲ್ಲಿರೋ ಪಾನ್ ಇದ್ರ ಬಗ್ಗೆ ಎಲ್ಲ? Actually, studio ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. Especially hats off to the flavors of pan. My favorite flavors is Fish, Kit Kat and all the chocolate flavors which they put. I'm like, for all the pan lovers, you must visit this studio because everywhere, sometimes you feel like having pan. And yeah. ಬೇರೆ ಕಡೆ ಪಾನ್ ತಿನ್ನೋದಕ್ಕೂ ಇಲ್ಲಿ ಪಾನ್ ತಿನ್ನೋದಕ್ಕೂ ಯಾವ ಥರ ಫೀಲ್ ಡಿಫ್ರೆಂಟ್ ಆಗಿರುತ್ತೆ? Over here, you'll get so many flavors over here. Like if you go to Empire Session, they don't put so many flavors. Over here, you'll get most of the flavors over here. So this is my suggestion. ಸೊ ಇಲ್ಲಿ ಬಂದಾಗ ನಮಗಂತೂ ಫೀಲ್ ಗುಡ್ ಆಗುತ್ತೆ, ಒಂದು ಡಿಫ್ರೆಂಟ್ ಪಾನ್ ತಿಂದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. Satisfaction ಕೂಡ ಇರುತ್ತೆ. It's all good for it. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you. ವೀಕ್ಷಕರೇ, ಇವಾಗ ನಾನು ಚಾಕ್ಲೇಟ್ ಬ್ಲಾಸ್ಟ್ನ ತಿಂತಾ ಇದ್ದೀನಿ. ನೋಡೋಣ ಇದು ಬಾಯಲ್ಲಿ ಹೇಗೆ ಬ್ಲಾಸ್ಟ್ ಆಗುತ್ತೆ ಅಂತ. ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ, ನೋಡ್ತಾ ಇರಿ. ಇವಾಗ ನೀವು ಇಲ್ಲಿ ಬಂದ್ಬಿಟ್ಟು ಬ್ಲಾಸ್ಟ್ ಮಾಡಿಸ್ಕೊಳ್ರಪ್ಪ ಬಾಯಲ್ಲಿ. ಅಬ್ಬಾ, ಏನು ಗುರು ಫ್ಲೇವರ್ ಇದು, ಮೈ ಗಾಡ್. ಕಳೆದೋದೆ, ತುಂಬ ಇಂಟೆನ್ಸ್ ಆಗಿ ಬರುತ್ತೆ. ಏನೋ ಇದರಲ್ಲಿ ಚಾಕ್ಲೇಟು ಕೋಟಿಂಗ್ ಮೇಲೆ ಒಳಗಡೆ ಈ ಪಾನ್ ಮಸಾಲ ಬರುತ್ತಲ್ಲ. ಪಾನ್ ಮಸಾಲ ಅಂದರೆ ಈ ಗುಟ್ಕಾಗದು ಆ ಥರ ಅಲ್ಲ, ನಾರ್ಮಲಾಗಿ ಎಲ್ಲರೂ ತಿನ್ನೋವಂಥ ಪಾನ್ ಮಸಾಲ ಅದು ಹಾಕಿದ್ದಾರೆ. ಏನೋ ಡಿಫ್ರೆಂಟಾಗಿ ಯಾವುದೋ ಒಂದು ಹೊಸ ಚಾಕ್ಲೇಟ್ನೇನೋ ತಿಂದಂಗೆ ಒಂದು ಫೀಲು ಬಂದಾಗ ಇದು ಕೂಡ ಮಸ್ಟ್ ಅಂತಲೇ ನಾನು ಹೇಳ್ತೀನಿ. ಚಿಕ್ಕ ಮಕ್ಳಿಗಂತೂ ಫಿದಾ ಆಗಿ ಹೋಗ್ತಾರೆ ತಿಂದರೆ, ಅಷ್ಟೊಂದು ಚೆನ್ನಾಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಪಾನ್ಗೆ ಹೋಗೋಣ. 3 ಪಾನ್ ಇದೆ ನೋಡಿ, ಇದ್ರದ್ದು ಬೇರೆ ಥರ ಇದೆ ಪ್ಲೇಟು. ಒಂದೇ ಪ್ಲೇಟಲ್ಲಿ 3 ಪಾನ್ ಇಡ್ಬೋದು. ಓಕೆನಾ? ಬನ್ನಿ. ಇದೇನೋ ಪಿಂಕಾಗಿ ಆವಾಗಲಿಂದ ಕಣ್ಣು ಕುಗ್ತಾ ಇದೆ. ಇದೇನು ಅಂತ ರೋಸ್ ಬ್ಲಾಸ್ಟ್ ಅಲ್ಲ, ಇದೇನು ಅಂತ ನೋಡೋಣ. ರೋಸ್ ಬ್ಲಾಸ್ಟ್ ಅಂತ ಇದು ನಾನು ಪೂರ್ತಿಯಾಗಿ ಬಾಯಿಗೆ ಹಾಕೊಳ್ಳಲ್ಲ, ಯಾಕೆಂದರೆ ಇದ್ರೊಳಗೆ ಏನಿದೆ ಅಂತ ನಿಮಗೂ ಕೂಡ ನಾನು ತೋರಿಸ್ಬೇಕು. ಅರ್ಧ ಕಚ್ತೀನಿ ಅಲ್ವಾ, ಅರ್ಧ ಕಚ್ಚಿ ಒಳಗಡೆ ಏನಿದೆ ಅಂತ ನೋಡೋಣವಾ? ಬನ್ನಿ. ಕಚ್ಚದ್ನಪ್ಪ ಅರ್ಧ. ನೋಡಿದ್ರೆ ಇಲ್ಲಿ ಮೇಲ್ಗಡೆ ರೋಸ್ ಕೋಟೆಡು, ಒಳಗಡೆ ಏನು ಮಾಡಿದ್ದಾರೆ ಗೊತ್ತಾ ಇವರು? ಈ ರೋಸ್ ಪೆಟಲ್ಸ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದಾರೆ. ಮತ್ತು ಆ ಪಾನ್ ಮಸಾಲ, ಸ್ವಲ್ಪ ಲೈಟಾಗಿ ಡ್ರೈ ಫ್ರೂಟ್ಸು, ಸ್ವಲ್ಪ ಕೇಸರು. ಇದ್ರ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ, ಕೇಸರ್ ಫ್ಲೇವರ್ ಎಲ್ಲ. ರೆಡಿನಾ? ಫ್ರೆಂಡ್ಸ್ ಸಾರಿ, ಇದು ಚಾಕ್ಲೇಟ್ ಪಾನ್ ಅಲ್ಲ, ಇದು ಕಾಫಿ ಪಾನ್. ನಾನು ಚಾಕ್ಲೇಟ್ ಪಾನ್ ಅಂತ ಕನ್ಫ್ಯೂಸ್ ಆದೆ. ಆದರೆ ನಿಮ್ಗೆ ಕಚ್ಚಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಯಾವ ಪಾನು ಅಂತ, ಯಾಕೆಂದರೆ ಕಾಫಿ ಫ್ಲೇವರು ಅಷ್ಟೊಂದು ಇಂಟೆನ್ಸ್ ಆಗಿ ಬರ್ತಾ ಇದೆ ಇದರಲ್ಲಿ. ನಿಜವಾಗ್ಲೂ ಸಕ್ಕತ್ತಾಗಿದೆ ಗುರು. ಇದು ಫುಲ್ಲಿ ಕಾಫಿ ಕೋಟೆಡ್ ಮಾಡಿದ್ದಾರೆ. ಇದು ಕಾಫಿ ಕೋಟಿಂಗು, ಒಳಗಡೆ ಬಂದು ವೀಳ್ಯದೆಲೆ, ಅದರೊಳಗಡೆ ಫ್ರೂಟಿ ಟೂಟಿ ಹಾಕಿದ್ದಾರೆ. ಮತ್ತು ನಾರ್ಮಲಾಗಿ ಗುಲ್ಕನ್ನು, ಆ ಪಾನ್ ಮಸಾಲ ಏನಿದೆ ಅದು. ಈ ಮೇಲ್ಗಡೆ ಇರೋ ಕೋಟಿಂಗಲ್ಗೆ ಇದು ತಿನ್ನಬೇಕು. ಇಲ್ಲಿದೆಯಲ್ಲ ಕೋಟಿಂಗು, ಇದೇ ನಿಮಗೆ ಇದ್ರಲ್ಲಿ ಮಜಾ ಕೊಡೋದು. ಅಂದರೆ ಒಳಗಡೆಕ್ಕಿಂತ ಈ ಮೇಲ್ಗಡೆ ಕೋಟಿಂಗ್ ಆಗಿದೆಯಲ್ಲ, ಅದು ನಿಮ್ಮ ಬಾಯೊಳಗೆ ಮಿಕ್ಸ್ ಆದ್ರೇ ಸೂಪರ್ ಮಜಾ ಕೊಡುತ್ತೆ.
ಬನ್ನಿ ಇವಾಗ ನೆಕ್ಸ್ಟು ಇದು ಬಂದು ಲಿಚ್ಚಿ ಪಾನ್ ಅಂತ. ಇದು ಹೇಗಿದೆ ನೋಡೋಣ. ಇದು ಮಕ್ಳಿಗೆ ತುಂಬ ಇಷ್ಟ ಅಂತೆ ಹೇಳಿದ್ರು ಇಲ್ಲಿ. ಸೊ ಯಾಕೆ ಇದು ಮಕ್ಳಿಗೆ ಇಷ್ಟ ನೋಡೋಣ ಬನ್ನಿ. ಲಿಚ್ಚಿ ಪಾನು ಬೆಳ್ಳಕ್ಕೆ ಹೊಳಿತಾ ಇದೆ. ಹೇಗಿದೆ ಅಂತ ನೋಡೋಣ ಹಂಗಾರೆ ಬನ್ನಿ ನೋಡ್ಬಿಡೋಣ. ವಾವ್ ಮ್ಯಾನ್, ಒಂದಕ್ಕಿಂತ ಒಂದು ನಾನು ಎಲ್ಲನೂ ಮಸ್ಟ್ರೆ ಅಂತಲೇ ಹೇಳ್ಬೇಕಿಲ್ಲ. ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ ಸ್ನೇಹಿತರೆ ಇದು. ನೋಡಿ ಇದರಲ್ಲೂ ಕೂಡ ಮೇಲ್ಗಡೆ ಈ ಕೋಟಿಂಗ್ ಏನಿದೆಯಲ್ಲ ಇದೇ ಮಜಾ ಕೊಡ್ತಾ ಇರೋದು ನನಗೆ. ಆ್ಯಕ್ಚುಲಿ ಒಳಗಡೆ ಪಾನ್ ಇದೆ, ಜೊತೆಯಲ್ಲಿ ಇದರಲ್ಲಿ ಬಂದು ಇದರಲ್ಲೂ ಕೂಡ ಫ್ರೂಟಿ ಎಲ್ಲ ಹಾಕಿದ್ದಾರೆ. ಮತ್ತು ಗುಲ್ಕನ್ನು, ಸ್ವಲ್ಪ ಶುಗರ್ ಸಿರಪ್ಪು, ಪ್ರತಿಯೊಂದು ಹಾಕಿದ್ದಾರೆ. ಸರಿ ಇದೆ. ಈ ಮೇಲ್ಗಡೆ ಇರುವಂಥ ಈ ಫ್ಲೇವರನ್ನೇ ಇದರಲ್ಲಿ ಮಜಾ ಕೊಡ್ತಾ ಇರೋವಂಥದ್ದು. ಸೊ ಇದು ಕೂಡ ಅಷ್ಟೇ, ಬಂದಾಗ ಮಕ್ಳಿಗೆ ಇಷ್ಟ ಆಗುತ್ತೆ. ಇದು ಮಕ್ಳಿಗೆ ಇಷ್ಟ ಆಗುತ್ತೆ. ಇದಂತೂ ಆಹಾ ಕಳೆದೋಗ್ಬಿಟ್ಟೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪಾನ್ ಬಿಡೋದಲ್ಲಿ ತುಂಬ ವೆರೈಟೀಸ್ ಇದೆ. ತುಂಬ ವೆರೈಟೀಸ್ ಇದೆ ಇಲ್ಲಿ. ಅದರಲ್ಲಿ ಕೆಲವೊಂದಷ್ಟು ಪಾನ್ ಮಾತ್ರ ನಾನು ತಿಂದೆ. ನಾನು ತಿಂದಿರೋದ್ರಲ್ಲಿ ಎಲ್ಲ ಸಖತ್ತಾಗಿತ್ತು. ಅದರಲ್ಲೂ ನನಗೆ ಲಡ್ಡು ಅಂತ ಕೊಟ್ರಲ್ಲ, ಒಂದು ಲಡ್ಡು ಅಂತ ತಿನ್ನಲ್ಲ, ಅದು ನನಗೆ ಭಾಳ ಈಗಲೂ ಕೂಡ ಹಂಗೆ ಮೈಂಡಲ್ಲಿರೋದು. ಆಮೇಲೆ ಚಾಕ್ಲೇಟ್ ಬ್ಲಾಸ್ಟ್ ಅಂತ ತಿಂದೆ, ಅದಂತೂ ಆಹಾ ಅದೆಲ್ಲ ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಅನಿಸೇ ಇರಲ್ಲ ಈ ಥರ ಪಾನ್ಗಳು ಇದಾವ, ಹಿಂಗೂ ಟೇಸ್ಟ್ ಬರುತ್ತಾ ಪಾನಲ್ಲಿ ಅಂತ. ಅಷ್ಟು ಡಿಫ್ರೆಂಟ್ ಆಗಿದೆ ಇಲ್ಲಿ. ಆ ಎರಡನ್ನ ನಾನು ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ತೀನಿ. ಮತ್ತು ಇಲ್ಲಿನ ಪಾನ್ ಸ್ಟುಡಿಯೋ ಸ್ಪೆಷಲ್ ಅಂತ ಫಸ್ಟ್ ತಿನ್ನಲ್ಲ, ಅದು ಕೂಡ ಅಷ್ಟೇ ಇಂಟೆನ್ಸ್ ಆಗಿತ್ತು. ಮತ್ತು ಕಾಫಿ, ಆ ಕಾಫಿ ಪಾನ್ ಕೂಡ ಅಷ್ಟೇ. ಈ ಕಾಫಿ ಲವರ್ಸ್ಗೆ ಹೇಳಿ ಮಾಡಿಸಿದ ಪಾನು. ಕಾಫಿ ಕುಡಿಯೋದೇ ಬೇಡ, ಅದೊಂದು ಪಾನ್ ತಿಂದರೆ ನಿಮಗೆ ಕಾಫಿ ಕುಡ್ದಿರೋ ಫೀಲ್ ಸಿಗುತ್ತೆ. ಆಮೇಲೆ ನಾನು ಕುಡ್ದಿರೋಂಥ ಪಿಂಕ್ ಟೀ ಇತ್ತಲ್ಲ, ಅದಂತೂ ಸೂಪರಾಗಿತ್ತು. ಮತ್ತು ಇನ್ನೊಂದು ನಾನು ಕೋವಾ ಅಂತ ಏನು ಕುಡ್ದನಲ್ಲ, ಕಾಶ್ಮೀರಿ ಕೋವಾ ಅಂತ, ಅದು ನಿಮಗೆ ಶುಗರ್ಲೆಸ್ಸು. ಈಸಿಯಾಗಿ ಯಾರು ಎಂಥ ಏಜ್ ಗ್ರೂಪ್ ಅವರು ಕೂಡ ಬಂದರೆ ಇಲ್ಲಿ ಕುಡಿಬೋದು. ಮತ್ತು ಈ ಸ್ಟುಡಿಯೋಸ್ ಎಲ್ಲ ಕವರ್ ಮಾಡಿದೆ, ನಿಮ್ಗೆ ಹೇಗಿದೆ ಅಂತ ಈ ಲೊಕೇಶನ್ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ. ಸೊ ಇನ್ನೇನು ವೀಕ್ಷಕರೇ, ಅಷ್ಟೇ ಇವತ್ತಿಗೆ. ಹೇಗಿತ್ತು ನನ್ನ ಇವತ್ತಿನ ಈ ಪ್ರಯತ್ನ? ಚೆನ್ನಾಗಿದ್ದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾವ ಥರ ಬಂದು ಒಂದ್ಸಲ ವಿಸಿಟ್ ಮಾಡಿ. ಐಸ್ ಕ್ರೀಮ್ ಬಗ್ಗೆ ಹೇಳೋದು ಮರ್ತೋಯ್ತು. ಈ ಐಸ್ ಕ್ರೀಮ್ ಕೂಡ ಅಷ್ಟೇ ಸೂಪರಾಗಿತ್ತು. ಇದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಇಲ್ಲಿ. ನಾನು ಒಬ್ಬನೇ ಬಂದಿರೋದ್ರಿಂದ ಇವತ್ತು ನನ್ನ ಕೈಲಿ ಇಷ್ಟೇ ತಿನ್ನೋಕ್ಕಾಗಿದ್ದು. ನೀವು ಬಂದಾಗಂತೂ ನಿಮಗೆ ಇಲ್ಲಿ ತುಂಬ ವೆರೈಟೀಸ್ ಇದೆ. ಸ್ನ್ಯಾಕ್ಸ್ ತೋರಿಸಿದೆ ನಾನು, ಸ್ನ್ಯಾಕ್ಸು ಕೂಡ ಇದೆ ಇಲ್ಲಿ. ಇಂಪೋರ್ಟೆಡ್ ಚಾಕ್ಲೇಟ್ಸ್ ಇದೆ, ಆಮೇಲೆ ಮಿಲ್ಕ್ ಶೇಕ್ಸು, ಚಾಕ್ಲೇಟ್ ಮಿಲ್ಕ್ ಶೇಕ್ಸು, ಪ್ರತಿಯೊಂದು ಇಲ್ಲಿದೆ. ಬಂದು ಟ್ರೈ ಮಾಡಿ. ಹೇಗನ್ನಿಸ್ತು ಇವತ್ತಿನ ನನ್ನ ಈ ಪ್ರಯತ್ನ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೋತ್ಸಾಹ ಮಾಡಿ. ಇನ್ನಷ್ಟು ಈ ಥರ ವಿಡಿಯೋಗಳ ತರಕ್ಕೆ ನಾನು ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್. ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. Bye.